जय भीम बोलो, जय भीम, जय भीम, जय भीम, जय भीम। संविधान शिल्पी अंबेडकर पे जय। दलित नायक अंबेडकर जी की जय। ಹಾಗೂ ಇವತ್ತು ಡಿಸೆಂಬರ್ 6ರಂದು ಏನು ನಾವು ಅಂಬೇಡ್ಕರ್ ಪರಿನಿರ್ವಾಣ ದಿನವನ್ನು ಅರ್ಥಪೂರ್ಣವನ್ನಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಜನಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇನ್ನೂ ಹತ್ತಿರ ಸೇರಿಸುವ ನಿಟ್ಟಿನಲ್ಲಿ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ 1000 ಪುಸ್ತಕಗಳ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಹಾಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಮತ್ತು ಹಿರಿಯ ಸಾಹಿತಿಗಳನ್ನು ಈ ವೇದಿಕೆ ಮುಖಾಂತರ ಮಾತಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಬಂದಿರತಕ್ಕಂಥ ಸಾಹಿತಿಗಳು ಸಹ ಅಂಬೇಡ್ಕರ್ ಅವರ ಕುರಿತಾದ ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥವರು ಈ ವೇದಿಕೆ ಮುಖಾಂತರ ಸಾರ್ವಜನಿಕರಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಸಾಹಿತಿಗಳಲ್ಲಿ ಯಾರು ಕೊಡ್ತಾರೆ? ಬರ್ಗೂರು ರಾಮಚಂದ್ರಪ್ಪ ಅವರು ಸಹ, ಕೊಡಗನಹಳ್ಳಿ ರಾಮಪ್ಪ ಅವರು ನಮ್ಮ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಕಾರ್ಯಕ್ರಮದ ಬೆನ್ನೆಲುಬು ಅವರೇ ಆಗಿರ್ತಾರೆ. ಮತ್ತು ಸಂಘದ ಪ್ರತಿಯೊಬ್ಬ ನಮ್ಮ ಸಂಘದ ಪ್ರತಿಯೊಬ್ಬ ಸದಸ್ಯರು ಸಹ ಮತ್ತು ಕಾರ್ಯಕರ್ತ ಸದಸ್ಯರು ಸಹ ಭಾಳಷ್ಟು ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು 100ಕ್ಕೆ 100ರಷ್ಟು ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಈ ದಿವಸ ಕಾರ್ಯಕ್ರಮದಲ್ಲಿ ಏನೇನು ವಿಚಾರ ಸಂಕಿರಣ ಪುಸ್ತಕ ಬೇರೆ ಏನೇನು ಸಾಯಂಕಾಲ ಮೊದಲಿಗೆ ಬೆಳಗ್ಗೆನೇ ಪ್ರಾರಂಭ ಆದಾಗಲಿಂದ ನಾವು ರಕ್ತದಾನ ಶಿಬಿರ ಏರ್ಪಡಿಸಿದ್ದೇವೆ. ಅದಾದ ನಂತರ ಎಲ್ಲ ಕೃತಿಗಳ ಬಿಡುಗಡೆ ಇದೆ. ಅಂಬೇಡ್ಕರ್ ಕುರಿತಾದ ಕೃತಿಗಳ ಬಿಡುಗಡೆ ಆಯಿತು. ಅದೇ ನಿಟ್ಟಿನಲ್ಲಿ 3 ಗಂಟೆ ನಂತರ ಬಂದು ಅಂಬೇಡ್ಕರ್ ಕುರಿತಾದಂಥ ಕವಿಗೋಷ್ಠಿ ಇದೆ. ಮತ್ತು 6 ಗಂಟೆ ನಮ್ಮದೇ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಎಂಪ್ಲಾಯಿಗಳ ಮಕ್ಕಳಿಂದ ನಾಟಕ ಪ್ರದರ್ಶನ ಇದೆ. ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೇವೆ. ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನು ಹುಟ್ಟಿದ ದಿವಸ ಇತ್ತು ಅದನ್ನು ನಾವು ಆಚರಣೆ ಮಾಡ್ಕೊಂಡಿದ್ದೇವೆ. ಇದು ಏನು ಪರಿನಿರ್ವಾಣ ದಿನ ಏನಿದೆ 7 ವರ್ಷದಿಂದ ನಾವು ಸತತವಾಗಿ ಏನು ಆಚರಿಸ್ತಾ ಬಂದಿದ್ದೀವಿ. 7 ವರ್ಷದಿಂದ ಈ ಬಾರಿ ಒಂದು ಭಿನ್ನವಾಗಿ ಆಲೋಚನೆ ಮಾಡಿ ಒಂದು ಬೆಳಗ್ಗಿನಿಂದ ಹಿಡಿದು ಒಂದು ಸಂಜೆ ತನಕ ಆಗ್ತಕ್ಕಂಥ ಒಂದು 12 ಅವರ್ಸಷ್ಟು ಕಾರ್ಯಕ್ರಮ ಕೊಡಬೇಕಂತೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತೇಳಿ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವಿ. ಈಗ ಏನು ಪ್ರತಿಭಾ ಪುರಸ್ಕಾರ ಈಗ ಮಧ್ಯಾಹ್ನ ಅಂಬೇಡ್ಕರ್ ಅವರ ಬಗ್ಗೆ ಏನು ಸಾಹಿತಿಗಳು ಏನು 2 ನುಡಿಗಳು ಮಾತಾಡಲಿಕ್ಕೆ ಅವಕಾಶ ಇದೆ. ಮತ್ತು ಕಲಾವಿದರು ಹಾಡುಗಾರರಿಗೆ ಅವ್ರಿಗೊಂದು ಅರ್ಧ 1 ಅವರ್ ಅವ್ರಿಗೆ ಅವಕಾಶ ಇದೆ. ಈ ಒಂದೆರಡು ಕಾರ್ಯಕ್ರಮ ಮತ್ತು ಕುಸ್ ದಿಲ್ಕುಸ್ಸು ನಾಟಕದ್ದು ಒಂದು ಟ್ರೈಲರ್ ಬರುತ್ತೆ. ಬಟ್ ಅದು ಯಾವ ನಾಟಕನ ನಾವು ಅಕ್ಕಿ ಹಾಡು ಅಂತೇಳಿ ನಮ್ಮದೇ ಎಂಪ್ಲಾಯೀಸ್ ಮಕ್ಕಳು ಮತ್ತು ಸಮುದಾಯದ ಮಕ್ಕಳು ಒಳಗೊಂಡಂಗೆ ಒಂದು ನಾಟಕನ ನಿರ್ದೇಶನ ಮಾಡಿ ಅದು